ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪೊಲೀಸ್ ಠಾಣೆಯಲ್ಲಿ 2 ವರ್ಷಗಳ ಕಾಲ ಪಿಎಸ್ಐ ಆಗಿ ಅನುಪಮ ಸೇವೆ ಸಲ್ಲಿಸಿದ ರಾಮನಗೌಡ ಸಂಕನಾಳ ಅವರು ಸಿಪಿಐ ಆಗಿ ಪದೋನ್ನತಿ ಹೊಂದಿ ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ಠಾಣೆಯ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಭಾವನಾತ್ಮಕ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಿದ್ರು. ಅದೇ ವೇಳೆ ವಿಜಯಪುರ ಎಪಿಎಂಸಿ ಠಾಣೆಯಿಂದ ವರ್ಗಾವಣೆಗೊಂಡು ತಾಳಿಕೋಟೆ ಠಾಣೆಗೆ ಆಗಮಿಸಿರುವ ಹೊಸ ಪಿಎಸ್ಐ ಶ್ರೀಮತಿ ಜ್ಯೋತಿ ಕೋತ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದ್ರು. ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದ ರಾಮನಗೌಡ ಸಂಕನಾಳ ಅವರು, ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ದರೂ ತವರು ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸುವ ಅವಕಾಶ ಸಿಕ್ಕಿದ್ದು ಸಂತೋಷದ ವಿಷಯ. ತಾಳಿಕೋಟೆ ಠಾಣೆಯಲ್ಲಿ 2 ವರ್ಷಗಳ ಕಾಲ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದೇನೆ. ಇದಕ್ಕೆ ತಾಳಿಕೋಟೆ ತಾಲೂಕಿನ ಸಾರ್ವಜನಿಕರು ಹಾಗೂ ಪೊಲೀಸ್ ಠಾಣೆಯ ಸಿಬ್ಬಂದಿಗಳ ಸಹಕಾರವೇ ಕಾರಣ. ತಾಳಿಕೋಟೆ ಆರಾಧ್ಯ ದೈವ ಕಾಸಗತೇಶ್ವರರ ಆಶೀರ್ವಾದದಿಂದ ಈ ಸ್ಥಾನಕ್ಕೆ ಏರಿದ್ದೇನೆ ಎಂದು ಹೇಳಿದ್ರು. ತಮ್ಮ ಸೇವೆಯ ಅವಧಿಯಲ್ಲಿ ಸಾರ್ವಜನಿಕರಿಗೆ ಕಾನೂನು ಅರಿವು ಮೂಡಿಸುವಲ್ಲಿ ಮತ್ತು ಅವರನ್ನು ಸರಿದಾರಿಗೆ ತರಲು ಪ್ರಯತ್ನಿಸಿದ್ದೇನೆ ಎಂದರು. ಅಪರಾಧ ವಿಭಾಗದ ಪಿಎಸ್ಐ ಆರ್ಎಸ್ ಬಂಗಿ ಮಾತನಾಡಿ, ಸಂಕನಾಳ ಸಾಹೇಬರು ಮತ್ತು ನಾನು ಬಹುದಿನಗಳಿಂದ ಕೂಡಿ ಕೆಲಸ ಮಾಡಿದವರು. ತಾಳಿಕೋಟೆ ಠಾಣೆಯಲ್ಲಿ ಮತ್ತೊಮ್ಮೆ ಇಬ್ಬರೂ ಸೇರಿ ಕೆಲಸ ಮಾಡುವ ಅವಕಾಶ ಸಿಕ್ಕಿತ್ತು. ನಮ್ಮಿಬ್ಬರ ಅವಿನಾಭಾವ ಸಂಬಂಧ ಸಹೋದರರ ಹಾಗೆ ಇದೆ. ಅವರ ನಿಷ್ಠೆ ಮತ್ತು ಕಾನೂನಾತ್ಮಕ ಸೇವೆ ನಮಗೆ ಮಾದರಿಯಾಗಿದೆ. ಸಿಪಿಐ ಆಗಿ ವರ್ಗಾವಣೆಗೊಂಡು ಹೊರಟಿರುವ ಅವರಿಗೆ ಈ ಇಲಾಖೆಯಲ್ಲಿ ಇನ್ನೂ ಹೆಚ್ಚಿನ ಸ್ಥಾನಮಾನ ಲಭಿಸಲಿ ಎಂದು ಕಾಸಗತೇಶ್ವರ ಗುರುವಿನಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಹೇಳಿದ್ರು. ಹೊಸ ಪಿಎಸ್ಐ ಶ್ರೀಮತಿ ಜ್ಯೋತಿ ಕೋತ್ ಅವರು ಅಧಿಕಾರ ಸ್ವೀಕರಿಸಿ ಮಾತನಾಡಿ, ತಾಳಿಕೋಟೆ ಠಾಣೆಯಲ್ಲಿ ವ್ಯಾಪ್ತಿಗೆ ಬರುವ ಸಾರ್ವಜನಿಕರಿಗೆ ಅನ್ಯಾಯವಾಗದಂತೆ ನ್ಯಾಯ ಒದಗಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುವುದಾಗಿ ಹೇಳಿದರು. ಕಾನೂನಿನ ಚೌಕಟ್ಟಿನೊಳಗೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೆಲಸ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪೊಲೀಸ್ ಸಿಬ್ಬಂದಿ ಬಸವರಾಜ್ ಹಡಗಲಿಯವರು, ರಾಮನಗೌಡ ಸಂಕನಾಳ ಅವರು ಪೊಲೀಸ್ ಠಾಣೆಯ ಸಿಬ್ಬಂದಿಗಳೊಂದಿಗೆ ಹಾಗೂ ಸಾರ್ವಜನಿಕರೊಂದಿಗೆ ಕಾನೂನಾತ್ಮಕವಾಗಿ ಉತ್ತಮ ಸಂಬಂಧ ಹೊಂದಿದ್ದರು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಮಾರಂಭದ ನಿರೂಪಣೆಯನ್ನು ಪೊಲೀಸ್ ಸಿಬ್ಬಂದಿ ಸಿದ್ದನಗೌಡ ದೊಡ್ಡಮನಿಯವರು ಸಮರ್ಪಕವಾಗಿ ನಡೆಸಿಕೊಟ್ಟರು. ರಾಮನಗೌಡ ಸಂಕನಾಳ ಅವರು ತಾಳಿಕೋಟೆಯಲ್ಲಿ ಸಲ್ಲಿಸಿದ ಸೇವೆಯು ಸಾರ್ವಜನಿಕರಿಗೆ ಕಾನೂನು ಅರಿವು ಮೂಡಿಸಿ ಅವರನ್ನು ಸರಿದಾರಿಗೆ ತಂದಿತು. ಅವರ ಡೆಡಿಕೇಷನ್ ಮತ್ತು ಪ್ರಾಮಾಣಿಕತೆ ಎಲ್ಲರಿಗೂ ಮಾದರಿಯಾಗಿದೆ ಎಂದು ಹೇಳಿದ್ರು. ವರದಿ ಸಂಗನಗೌಡ ಗಬಸಾವಳಗಿ, ಎಸ್ಸಿಎನ್ ಟಿವಿ ನ್ಯೂಸ್, ತಾಳಿಕೋಟಿ. ಹೀಗಾಗಿ ನಮಗವ್ರಿಗೆ ಸಾಹೇಬರಿಗೆ ಬಹಳ ಒಡನಾಟದ ಒಂದು ಸಹೋದರತೆಯಿಂದ ಮತ್ತು ಒಂದು ಇಬ್ಬರು ನಾವು ಬಂದಿದ್ದೀವಿ. ಸಾಹೇಬ್ರದ್ದು ಅಂದರೆ 2002 ನಾವು ಸಾಹೇಬ್ರು ನಾವು ಕೂಡ ಇಲಾಖೆ ಒಳಗೆ ಪದಾರ್ಪಣೆ ಮಾಡಿದ್ವಿ. ಅವಾಗಿಂದನೂ ಸಾಹೇಬ್ರು ನಮಗೆ ಭಾಳ ಆತ್ಮೀಯರಾದರು. ಅದರಂತೆ ಸಾಹೇಬರು 2010 ಏನು ಇಲಾಖೆಯಲ್ಲಿ PSI ಆಗಿ ಒಂದು ಇಲಾಖೆ ಒಳಗೆ ಹಾಜರಾದರು. ನಂತರ ಅವರು ಸುಮಾರು ಬೆಳಗಾಂ, ಬಾಗಲಕೋಟೆ, ಸುಮಾರು ಜಿಲ್ಲೆಗಳಲ್ಲಿ, ಧಾರವಾಡ ಈ ಕಡೆ ಎಲ್ಲ ಸೇವೆಯನ್ನು ಸಲ್ಲಿಸಿ 2023 ನಮ್ಮ ತಾಳಿಕೋಟೆಗೆ ಬಂದು ರಿಪೋರ್ಟ್ ಮಾಡ್ಕೊಂಡೆ. ಸಾಹೇಬ್ ಮುಖ ನಾನು ನೋಡಿರಲಿಲ್ಲ, ನನ್ನ ಮುಖ ಅವ್ರು ನೋಡಿರಲಿಲ್ಲ. ಬಟ್ ನನ್ನ ಮಗಳಿಗೆ ಭಯಂಕರ ಆರಾಮ ತಪ್ಪಿತ್ತು. ನನ್ನ ಮಗ ಹುಟ್ಟಾರಂದ್ರೆ ಖುಷಿಗಿಂತ ನನ್ನ ಮಗಳಿಗೆ ಭಯಂಕರ ಹಾಸ್ಪಿಟ್ಲಿಗಿಂತ ಜ್ವರ ಬಂದು ಅಡ್ಮಿಟ್ ಆಗಿಬಿಟ್ಟು ನಮ್ಮ ಮನೆಗಿದ್ರು ಫೋನ್ ಮಾಡಾಕತ್ರು, ಬಾ 2-3 ದಿನ ಬಾ ಅಂತ. ನಮ್ಮ ಅವರೆಲ್ಲ ಫೋನ್ ಮಾಡಿ ಹೇಳಕತ್ತರು. ಇವತ್ತೇ ಬಂದಿನಿ, ಹೆಂಗೆ ರಜೆ ಕೇಳಿರ್ತಾನೆ. ಇವತ್ತೇ ಬಂದು ನಾನು ಇನ್ನೂ ಸಾಯರು ಬಂದಿನಿ, ಇನ್ನೂ ಹೋಗ್ಯಾರ, ಹೆಂಗೆ ರಜೆ ಕೇಳಿ ಬೇಡ ಅಂತ ಹೇಳಿ ನಮ್ಮ ಮನೆಗೆ ಫೋನ್ ಮಾಡಿದ್ದೆ. ಅವರು ಫೋನ್ ಮಾಡಿ ಹೇಳಿದ್ರೆ, ಏನಪ್ಪ ಇವ್ ಯಾರು ನೋಡಿಯಲ್ಲ, ನನ್ನ ನಂಬರೇ ಬೀಳಿಲ್ಲ, ನೋಡ್ಬೋದು ಸಾಹೇಬ್ರು ಬೀಳಿಲ್ಲ, ಇನ್ನೂ ಬಂದಿನ ಇವತ್ತೇ ಬಂದಾನ, 4 ದಿನ ರಜೆ ಕೇಳಕತ್ತಂತ ಅಂತಾರಂತ ನಾ ಏನು ಮಾಡಿದೆ, ಜಸ್ಟ್ ಒಂದು ವಾಟ್ಸಪ್ಪೇ ಮೆಸೇಜ್ ಮಾಡಿ, ಸರ್ ನನಗೆ ಗಂಡು ಮಗ ಆಗಿತ್ತು ಸರ್, ಅದೇ ಹಾಸ್ಪಿಟ್ಲ್ನಾಗ ನನ್ನ ಮಗಳ ಜ್ವರ ಬಂದು ತೀವ್ರ ಜ್ವರದಿಂದ ಅದೇ ಹಾಸ್ಪಿಟ್ಲ್ನಾಗ ಒಳ್ಳೆ ಅಡ್ಮಿಟ್ ಮಾಡೀನಿ ಸರ್, ದಯಮಾಡಿ ನನಗೆ ಒಂದು 4 ದಿನ ನನಗೆ ರಜೆ ಕೊಡ್ರಿ ಅಂತೇಳಿ ಸಾಹೇಬ್ರಿಗೆ ವಾಟ್ಸಪ್ನೇ ಮೆಸೇಜ್ ಮಾಡಿಲ್ಲ, ಫೋನು ಮಾಡಿಲ್ಲ. ಫೋನ್ ನನ್ನ ನಂಬರ್ ಅವ್ರು ಬರಲಿಲ್ಲ, ಇವು ಯಾರಂತೂ ಅವ್ರಿಗೆ ಗೊತ್ತೇ ಇಲ್ಲ, ನಾನು ನೋಡಿರಲಿಲ್ಲ ಅವರು. ನೀವು ಮೊದಲು ಹೋಗಿ ಅಲ್ಲಿ ಆರಾಮ್ ಮಾಡ್ಕೊಂಡು ಬರೀ ಡ್ಯೂಟಿ ಅಂತೂ ಮಾಡೋದಿರ್ತದೆ, 30 ವರ್ಷ ಮಾಡೋದಿರ್ತದೆ, ಮೊದಲು ಆರಾಮ್ ಮಾಡ್ಕೊಂಡು ಮಾಡ್ತೀನಿ. ಈ ಸಂದರ್ಭದಲ್ಲಿ ಯಾಕೆ ಸಂಕನಾಳ ಸಾಹೇಬರು ಸುಮಾರು 2 ವರ್ಷಗಳ ಕಾಲ ತಾಳಿಕೋಟೆ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸಿದರು. ಅವರು ನೆರಳು ಬಂದ ದಾರಿಯನ್ನ ಯಾವತ್ತಿಗೂ ಮರಲಿಲ್ಲ. ಅವರು ಇಲ್ಲೇನ ಮೊದಲ ಈ ಜಿಲ್ಲೆಯಲ್ಲಿ ಮಾಡದಂತ ಅವರ ಸ್ನೇಹಿತರು, ಅವ್ರ ಊರನವರು, ಅವ್ರು ಯಾರು ಬಂದರೂ ಕೂಡ ಸಾಹೇಬರು ನಾನೊಬ್ಬ ಅಧಿಕಾರಿ ಅನ್ನೋ ಅಹಂ ಇಲ್ಲದೆ ಅವ್ರ ಜೊತೆ ಹೋರಾಟ ಹೊಂದಿದರು. ಇದು ಸುಮಾರು 2 ವರ್ಷದೊಳಗ 2 ಸರಿ ಮೊಹರಮ್ಮ, 2 ಸರಿ ಕಾಸಗತೇಶ್ವರ ಜಾತ್ರೆ,
ಸಣ್ಣ ಪುಟ್ಟ ಎಲೆಕ್ಷನ್ ಎಲ್ಲ ಮಾಡಿದ್ರು. ಇಲ್ಲಿ ತಾಳಿಕೋಟೆ ಒಳಗ ಸಾಹೇಬ್ರನ್ನ ನಾವು ಕಲಿಯುವಂತ ವಿಷಯ ಏನಪ್ಪಾ ಅಂದ್ರ ಇಲ್ಲಿ ಅತಿ ಫಲಮಣ್ಯ ಆಗಿರ್ತು. ಸಾಹೇಬ್ರ ಏನಂತಾರಪ್ಪ ಆ ಟೈಮ್ದಾಗ ನಾವು ಹೋಗ್ತೇವಿ ಭೂಮಿ ಇಲ್ಲೇ ಇರುತ್ತ, ನಾವು ಹೋಗ್ತೇವಿ ಭೂಮಿ ಇಲ್ಲೇ ಇರುತ್ತ, ನಾವು ಹೋಗ್ತೇವಿ ನಾವು ಮಾಡಿದಂತ ಕೆಲಸ ಕಾರ್ಯಗಳು ಶಾಶ್ವತ ಆಗಿರ್ತಾವ, ನಾವು ಇಲ್ಲಿಂದ ಹೋಗ್ಬೋದು. ಆದ್ರೆ ಇಲ್ಲಿ ಸಾಹೇಬರು ಮಾಡಿದಂತ ಕೆಲಸ ಕಾರ್ಯಗಳು ತಾಳಿಕೋಟಿ ಜನತೆಯ ಜನಮಾನಸದಲ್ಲಿ ಅಚ್ಚಳಿಯಾಗಿ ಉಳಿತಾವ ಅಂತ ಎರಡನೇ ಮಾತಿಲ್ಲ, ಅಚ್ಚಳಿಯಾಗಿ ಉಳಿತಾವೆ. ಇಲ್ಲಿ ಜನ ನನಗೆಲ್ಲವನ್ನೂ ಕೊಟ್ಟಿದ್ದೀರಿ, ಪ್ರೀತಿ ಕೊಟ್ಟಿದ್ದೀರಿ, ಸ್ನೇಹ ಕೊಟ್ಟಿದ್ದೀರಿ, ಸಹಕಾರ ಕೊಟ್ಟಿದ್ದೀರಿ. ಹಂಗಂತೇಳಿ ನಾ ಕಾನೂನು ಬಿಟ್ಟು ನಿಮ್ಗೆ ಯಾರಿಗೂ ಸಹಾಯ ಮಾಡಿಲ್ಲ. ನೀವು ನನಗೆ ಬಹಳ ಒಳ್ಳೆ ಆಫೀಸರ್, ಬಹಳ ನಮಗೆ ಸಹಕಾರ ಮಾಡ್ಯಾರ, ಸಹಾಯ ಮಾಡಂತಿಲ್ಲ. ಲಾ ಬಿಟ್ಟು ಏನೂ ಸಹಾಯ ಮಾಡಿಲ್ಲ. ಲಾ ಒಳಗೇನೆ ಆಗ್ತದ ಮಾಡಕ್ ಬರ್ತದ, ಮಾಡಕ್ ಬರಲ್ಲ, ಜೈಲ್ ಕಳಿಸ್ತೀನಿ ಅಂತ ಹೇಳಿದೆ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ನನಗೆ ಹೊಗಳಿ ಬಿಟ್ರಿ ಅಂದೆ. ನಾನು ಯಶಸ್ವಿಯಾಗಿ 2 ವರ್ಷ ಮಾಡಿದೆ. ನಾನು ಒಬ್ಬರೇ ಏನು ಮಾಡಕ್ಕೆ, ನಾ ಅಂದ್ರೆ ಏನು ಇಲ್ಲ. ನಾವೆಲ್ಲರೂ ಅಂದ್ರೆ ಎಲ್ಲ ಐತಿ. ಒಬ್ಬ ವ್ಯಕ್ತಿ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ನಾವು ಒಬ್ಬರೇ ಕಾರಣೇನು ಇಲ್ಲ. ಸಣ್ಣದೊಂದು ಪಿಟಿಷನ್ ಹಿಡ್ಕೊಂಡು, ಒಂದು ಬೀಟ್ ಹೋಗೋದು ಹಿಡ್ಕೊಂಡು, ಒಂದು ಮಾಹಿತಿ ಬಂದ ತಕ್ಷಣ, ಒಂದು ಆಕ್ಸಿಡೆಂಟ್ ಆದ ತಕ್ಷಣ ಸ್ಪಾಟ್ ಹೋಗೋದು ಹಿಡ್ಕೊಂಡು ಎಲ್ಲರೂ ಅವ್ರದೇ ಆದ ಅವರೆಲ್ಲ ಕರ್ತವ್ಯಗಳನ್ನು ನಿರ್ವಹಿಸಿದ್ದಾರೆ. ಹಾಗಾಗಿ 2 ವರ್ಷ ನಾನು ಕೆಲಸ ಮಾಡಿದ್ದೀನಿ, ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದೀನಿ ಅಂತ ನೀವು ಹೇಳಿದ್ರಿ. ಅತ್ಯುತ್ತಮ ಕೆಲಸ ಮಾಡಿದ್ರೆ ದೇವ್ರು ನನಗೆ ಅನ್ಸದ, ನೀವು ಹೇಳಿದಕ್ಕೆ ನನಗೆ ಗೊತ್ತಾಗೈತಿ. ಹಾಗೆ ಕೂಡ ನನಗೆ ಹೆಂಗೆ ಸಹಕಾರ ಕೊಟ್ರಿ, ಮುಂಬರೋ ದಿನಗಳಲ್ಲಿ ಶ್ರೀಮತಿ ಜ್ಯೋತಿ ಕೋತ್ ಮೇಡಮ್ ಅವ್ರಿಗೆ ಕೂಡ ಅದೇ ರೀತಿ ಸಹಕಾರ ಕೊಡ್ರಿ. ನಾನು ಈ ಕ್ಷೇತ್ರದ ಮಗ ಇದ್ದೆ, ಅವರು ಈ ಕ್ಷೇತ್ರದ ಸೊಸೆ ಅದ. ಮುಂಬರುವ ದಿನಗಳಲ್ಲಿ ತಾಳಿಕೋಟೆ ಒಳಗೆ ಎಲ್ಲ ಹಬ್ಬ ಹರಿದಿನಗಳು, ಏನೇ ಕಾರ್ಯಕ್ರಮಗಳು, ತಾಳಿಕೋಟೆ ಜನ ಭಾಳ ಒಳ್ಳೆಯವ್ರು. ನೀವು ನೋಡ್ರಿ, ಹಿಂಗದ ಹಿಂಗೆ ಮಾಡ್ಬೇಕಂದ್ರೆ ಯಾವುದೇ ಸಮಿತಿಯವ್ರು ಬರಲಿ, ಎಸ್ ಸರ್ ಅಷ್ಟು ಹೇಳಿರಲ್ಲ, ಆದ್ರೇನು ಒಂದು 10-20 ನಿಮಿಷ ಹೆಚ್ಚು ಕಡಿಮೆ ಆಗ್ತದೆ ಸರ್. ಎಸ್ 10-20 ನಿಮಿಷ 30 ನಿಮಿಷ ತಗೊಂಡಿನ ಸರಿ ಮಾಡೋದು ಹೇಳ್ಬಿಡ್ತಿದ್ದೆ ನಾನು. ಹಾಗಾಗಿ ನಿಮಗೆ ನಾವು ಸಹಕಾರ ಮಾಡಿದೀವಿ ಅಂತ ಅನ್ಸಿದ್ರೆ ನೀವು ಕೂಡ ನಾವು ಸಹಕಾರ ಮಾಡಿದಿರಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಪೊಲೀಸ್ ಸ್ಟೇಷನಲ್ಲಿ ಯಾವುದೇ ಸಮಸ್ಯೆಗಳಾಗದೇ ರೀತಿಯೊಳಗೆ ಮೇಡಮ್ ಕೂಡ ಸಹಕಾರ ಮಾಡಿ. ಮೇಡಮ್ ಕೂಡ ಇದೇ ಊರವರಿದ್ದಾರೆ, ಮಡಿಕೇಶ್ವರದವರು. ಹಾಗಾಗಿ ಅವರು ಯಶಸ್ವಿಯಾಗಿ ಅವರು 2 ವರ್ಷ ಪೂರ್ಣಗೊಳಿಸಿ ಹೋಗ್ಬೇಕು. ಅವರು ಕೂಡ 2 ವರ್ಷ ಪೂರ್ಣಗೊಳಿಸಿ ಹೋದ್ರಂದ್ರೆ ಎಸ್ ತಾಳಿಕೋಟೆ ಯಾವಾಗಲೂ ಅವರ ಸರ್ವಿಸಲ್ಲಿ ನೆನಪಲ್ಲಿ ಇರ್ತದೆ. ನಮ್ಮ ಸರ್ವಿಸಲ್ಲಿ ನಾವು ಎಲ್ಲಿಂದ ಪ್ರಮೋಷನ್ ಆದ್ರಿ ಅಂದ್ರೆ ತಾಳಿಕೋಟೆಯಿಂದ ನಾ 2 ವರ್ಷ ಮಾಡಿ ಪ್ರಮೋಟ್ ಆದೆ ಅಂತೇಳಿ. ಯಾಕಂದ್ರೆ ನಾಳೆ ನಮ್ಮ ಪ್ರಮೋಷನ್ ಲಿಸ್ಟಲ್ಲಿ PSI ತಾಳಿಕೊಟ್ಟಿಟ್ಟು PI ಅಂತ ಬರ್ತದೆ ನಂದು. ಯಾಕಂದ್ರೆ ACR ನಾನು ಹಂಗೆ ಹೋಗಿದ್ದೆ. ಈಗ ಆ ಕಾರಣದ ನೆನಪು ಯಾವಾಗೂ ಉಳಿತದ. ತಾಳಿಕೋಟೆ ನನ್ನ ಇದರಲ್ಲಿ ಕಾಸಗತೇಶ್ವರ ಇದಕ್ಕೆ ದರ್ಶನಕ್ಕೆ ನನಗೆ ಮತ್ತೆ ಬರಬೇಕು ಅಂತ ಅನಿಸ್ತಿರ್ತದೆ. ಆ ಕಾರಣದಿಂದ ಯಾವಾಗ ಬರದೇ ಇದ್ರು ಜಾತ್ರೆಗಾರ ಒಂದಿನ ಜಾತ್ರೆ ನೆಪದಲ್ಲಿ ಆದ್ರೂ ತಾಳಿಕೋಟೆ ವಾಪಸ್ ಬರ್ತಿರ್ತೀನಿ ನಾನು ಅಂತ ಹೇಳಿ ನಮ್ಮೆಲ್ಲರಿಗೂ ಕೂಡ ಯಾರು ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಿರಿ, ಸಹಾಯ ಮಾಡಿದಿರಿ, ತಮ್ಮೆಲ್ಲರೂ